ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಹಾಯ್. ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಮನೆಯ ಪಕ್ಕದಲ್ಲೇ ಸ್ವಲ್ಪ ಜಾಗ ಇದೆ ಫ್ರೆಂಡ್ಸ್. ನೋಡಿ, ಕಾಣ್ತಾ ಇರೋದು ನಮ್ಮ ಮನೆ. ಈ ಕಡೆ ಸ್ವಲ್ಪ ಜಾಗ ಇತ್ತು ನೋಡಿ. ಈ ಕಡೆ ಸೈಡು ನಾನು ಈಗ ಮೊನ್ನೆನ ಬೀಜಗಳನ್ನು ಹಾಕಿದ್ದೀನಿ. ಇನ್ನು ಅವು ಬಂದಿಲ್ಲ. ಬಂದಾಗ ಖಂಡಿತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಕಡೆ ನಾನು ಮೂಲಂಗಿ ಹಾಗೆ ಬೆಂಡೆಕಾಯಿನ ಹಾಕಿದ್ದೀನಿ. ಇವತ್ತು ನಾನು ಮೂಲಂಗಿಯನ್ನು ನಾನು ಪಲ್ಯ ಮಾಡೋಣ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಅದು ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಮೂಲಂಗಿ ಯಾವ ರೀತಿ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಒಂದೊಂದೇ ಕೀಳ್ತಾ ಹೋಗ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಈ ರೀತಿ ನೋಡಿ. ಕೆಲವೊಂದು ಚಿಕ್ಕದು ಇದೆ ಫ್ರೆಂಡ್ಸ್, ಹಾಗಾಗಿ ನಾನು ದಪ್ಪ ಗಡ್ಡೆ ಯಾವುದಿದೆ ಅಂತ ಹೇಳಿ ನೋಡಿ ಕೀಳ್ತಾ ಇದ್ದೀನಿ. ನೋಡಿ, ಒಂದೊಂದೇ ಕೀಳ್ತಾ ಇದ್ದೀನಿ ಫ್ರೆಂಡ್. ತುಂಬ ದಿನ ಏನೂ ಆಗಿಲ್ಲ ಫ್ರೆಂಡ್, ಇದನ್ನು ಹಾಕಿ ಸ್ವಲ್ಪ ದಿನವೇ ಆಗಿದೆ. ನಾನು ಭಾಳ ಹಾಕಿದ್ದೀನಲ್ಲ, ಸ್ವಲ್ಪ ದಪ್ಪ ಗಡ್ಡೆ ನೋಡಿ ಕಿತ್ತು ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್, ಸೊಪ್ಪು ಹಾಕಿದ್ದೀನಿ. ಇವೆಲ್ಲ ಚಿಗುರು ಫ್ರೆಂಡ್. ನಾನು ಕುಡಿಯನ್ನು ಕಿತ್ತುಬಿಟ್ಟಿದ್ದೀನಿ, ಮತ್ತು ಚಿಗುರ್ತಾ ಇದೆ. ಈ ಕಡೆ ಪಾಲಕ್ಕಿದೆ ನೋಡಿ, ಹುಳಿ ಚಿಕ್ಕ ಸೊಪ್ಪಿದೆ. ವಾರದಲ್ಲಿ 1 ಟೈಮ್ ಕಿತ್ತು ನಾವು ಸಾಂಬಾರನ್ನು ಮಾಡ್ಬೋದು ಫ್ರೆಂಡ್. ಈ ಕಡೆ ಬೆಂಡೆಕಾಯಿನೂ ಬಂದಿದೆ ಫ್ರೆಂಡ್. ಈಗ ಚಿಕ್ಕ ಬಿಡ್ತಾ ಇದ್ದಾವೆ. ಅದು ಯಾವಾಗ ನಾವು ಪಲ್ಯ ಮಾಡಿದಾಗ ಕೀಳ್ತೀನಲ್ಲ, ಆವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ಮಣ್ಣಾಗಿದೆ. ವಾಶ್ ಮಾಡಿ ಒಂದ್ಸರಿ ತೋರಿಸ್ತೀನಿ ಫ್ರೆಂಡ್ ನಿಮಗೆ. ನೋಡಿ ಫ್ರೆಂಡ್, ಎಷ್ಟು ಮೂಲಂಗಿ. ಫ್ರೆಂಡ್ಸ್, ಇದೇ ನಾವು ಮಾರ್ಕೆಟಿಂದ ತಂದರೆ 50-60 ರೂಪಾಯಿ ತನಕ ನಾವು ದುಡ್ಡನ್ನು ಕೊಟ್ಟು ತರಬೇಕಾಗತ್ತೆ. ನೋಡಿ, ನಮ್ಮ ಮನೆ ಹತ್ರನೇ ಸ್ವಲ್ಪ ಜಾಗದಲ್ಲೇ ನಾನು ಈ ರೀತಿ ತರಕಾರಿನ ಹಾಕಿ, ನಾವು ಆರ್ಗ್ಯಾನಿಕ್ಕಿನ ಕೆಮಿಕಲ್ ಯೂಸ್ ಮಾಡಲ್ಲ ಫ್ರೆಂಡ್. ಇದೇ ರೀತಿ ಯೂಸ್ ಮಾಡ್ಬೋದು ನೋಡಿ. ಮನೆಗೆ ಪಲ್ಯಕ್ಕೆ ನಾವು ಈ ರೀತಿ ಹಾಕ್ಕೊಂಡು ಮನೆಗಳಿಗೆ ಯೂಸ್ ಮಾಡ್ಕೋಬೋದು ಫ್ರೆಂಡ್.
ಮುಳ